ಹೆಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ನಿಮ್ಮದು PUC ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ನೀವು ನೆಕ್ಸ್ಟ್ ನಿಮ್ಮದು ಏನು ಡಿಗ್ರಿ ಅಥವಾ ಗ್ರ್ಯಾಜುಯೇಷನ್ ಏನು ಮಾಡಬೇಕು ಅಲ್ಲ, ಸೊ ಅದಕ್ಕೆ ನಿಮಗೆ ಮೈಗ್ರೇಷನ್ ಸರ್ಟಿಫಿಕೇಟ್ ರಿಕ್ವೈರ್ಮೆಂಟ್ ಇದೆ ಅಂತಂದರೆ ನೀವು ಆನ್ಲೈನ್ ಮುಖಾಂತರ ಮೈಗ್ರೇಷನ್ ಸರ್ಟಿಫಿಕೇಟ್ ಪಡೆದುಕೋಬಹುದು. ಸೊ ಯಾವ ಥರ ಅಂತ ನಿಮಗೆ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವೇನು ಮಾಡ್ಬೋದು, ಗೂಗಲ್ನಲ್ಲಿ ಕರ್ನಾಟಕ PUC ಮೈಗ್ರೇಷನ್ ಸರ್ಟಿಫಿಕೇಟ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ, ನಿಮಗೆ ಈ ಥರ ಒಂದು ಆಪ್ಷನ್ ಬರುತ್ತೆ, ಅಪ್ಲೈ ಫಾರ್ PUC ಸೆಕೆಂಡ್ ಇಯರ್ ಮೈಗ್ರೇಷನ್ ಸರ್ಟಿಫಿಕೇಟ್ ಅಂತ. ಸೊ ಇದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ತರ ಒಂದು ವೆಬ್ಸೈಟ್ ಅನ್ನು ಓಪನ್ ಆಗುತ್ತೆ, ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ಅಂತ. ಸೊ ಇಲ್ಲಿ ಒಂದು ಆಪ್ಷನ್ ಇದೆ, ಕ್ಲಿಕ್ ಹಿಯರ್ ಫಾರ್ PUC ಸೆಕೆಂಡ್ ಇಯರ್ ಅಥವಾ ಸೆಕೆಂಡ್ PU ಮೈಗ್ರೇಷನ್ ಸರ್ಟಿಫಿಕೇಟ್ ಅಂತ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ತರ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ, ಸೊ ನೀವು ಬೇಕಂತಂದ್ರೆ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ ಓದ್ಕೋಬಹುದು. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ, ಓಕೆ. ಸೊ ಇಲ್ಲಿ 2008 ಗಿಂತ ಮೊದಲು ಯಾರ್ದು PUC ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿದೆಯಲ್ಲ ಅವರು ಫಿಸಿಕಲಿ ಅಪ್ಲೈ ಮಾಡಬೇಕು, ಆನ್ಲೈನ್ ಮುಖಾಂತರ ಬರಂಗಿಲ್ಲ, ಓಕೆ. ಯಾರ್ದು 2008 ನಲ್ಲಿ ಮತ್ತು 2008 ನಂತರ ಸೆಕೆಂಡ್ PU ಕಂಪ್ಲೀಟ್ ಆಗಿದೆ ಅವ್ರು ಮಾತ್ರ ಆನ್ಲೈನ್ ಮುಖಾಂತರ ಮೈಗ್ರೇಷನ್ ಸರ್ಟಿಫಿಕೇಟ್ ಅನ್ನ ಪಡೆದುಕೋಬಹುದು, ಓಕೆ. ಇಲ್ಲಿ ಮೇಲ್ಗಡೆ ಅಪ್ಲೈ ಫಾರ್ ಮೈಗ್ರೇಷನ್ ಸರ್ಟಿಫಿಕೇಟ್ ಅಂತ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ, ಆನ್ಲೈನ್ ಅಪ್ಲಿಕೇಶನ್ ಫಾರ್ ಮೈಗ್ರೇಷನ್ ಸರ್ಟಿಫಿಕೇಟ್ ಅಂತ. ಇಲ್ಲಿ ಒಂದು ರಿಜಿಸ್ಟರ್ ನಂಬರ್ ಅಂತ ಕೇಳುತ್ತೆ. ನಿಮ್ದು PUC ಮಾರ್ಕ್ಸ್ ಕಾರ್ಡ್ ನಲ್ಲಿ ಇದು ರಿಜಿಸ್ಟರ್ ನಂಬರ್ ಇರುತ್ತೆ. ಸೊ ಇದು ನಂಬರು ಇಲ್ಲಿ ಎಂಟರ್ ಮಾಡಬೇಕು. ನೀವು ಚೂಸ್ ದ ಇಯರ್ ಅಂದ್ರೆ ಯಾವ್ದು ವರ್ಷನಲ್ಲಿ ನೀವು PUC ಸೆಕೆಂಡ್ ಇಯರ್ ಪಾಸ್ ಆಗಿದ್ದೀರಾ, ಸೊ ಇಲ್ಲಿ ಅದು ಇಯರ್ ಇಲ್ಲಿ ಎಂಟರ್ ಮಾಡಬೇಕು. 2008 ಗಿಂತ ಮೊದಲು ಬರಂಗಿಲ್ಲ, ಓಕೆ. ಸೊ ನೆಕ್ಸ್ಟ್ ಚೂಸ್ ದ ಮಂತ್ ಅಂದ್ರೆ ಯಾವ ಮಂತ್ ನಲ್ಲಿ ನೀವು ಎಕ್ಸಾಮ್ ಅನ್ನ ಅಪಿಯರ್ ಮಾಡಿದಿಲ್ಲ. ಸೊ ಉದಾಹರಣೆಗೆ ಮಾರ್ಚ್ ನಲ್ಲಿ ಅಂತ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ವ್ಯೂ ಅಂತ ಇರುತ್ತೆ, ವ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ನಿಮ್ದು ಡೀಟೇಲ್ಸ್ ಫೆಚ್ ಆಗಿ ಬರುತ್ತೆ. ಸೊ ನಿಮ್ದು ನೇಮ್, ಫಾದರ್ ನೇಮ್, ಇಯರ್ ಮತ್ತೆ ರಿಸಲ್ಟ್ ಇಲ್ಲಿ ಬರುತ್ತೆ, ಓಕೆ. ಸೊ ಅದ್ರ ಕೆಳಗಡೆ ಅಪ್ಲಿಕಂಟ್ ಇನ್ಫಾರ್ಮೇಶನ್ ಅಂತ ಬರುತ್ತೆ. ಸೊ ನಿಮ್ದು ಆಟೋಮೆಟಿಕಲಿ ನಿಮ್ದೇನ್ ಸೆಕೆಂಡ್ PU ನಲ್ಲಿ ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವ ತರ ಹೆಸರು ಇರುತ್ತಲ್ಲ ಅದೇ ತರ ಹೆಸರು ಇಲ್ಲಿ ಆಟೋಮೆಟಿಕ್ಲಿ ಇಲ್ಲಿ ತಗೊಂಡಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಅಡ್ರೆಸ್, ಅಪ್ಲಿಕಂಟ್ ಅಡ್ರೆಸ್, ಸೊ ನಿಮ್ಮ ಅಡ್ರೆಸ್ ಅನ್ನ ಇಲ್ಲಿ ಎಂಟರ್ ಮಾಡಿ. ನಿಮ್ದು ಮೇಲ್ ID ಅನ್ನ ಎಂಟರ್ ಮಾಡಬೇಕು. ನಿಮ್ದು ಪಿನ್ ಕೋಡ್ ಏನಿದೆಯಲ್ಲ ಅದು ಎಂಟರ್ ಮಾಡಬೇಕು. ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಬೇಕು. ಇಲ್ಲಿ ಜನರೇಟ್ OTP ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಈ ತರ ಒಂದು ಆಪ್ಷನ್ ಬರುತ್ತೆ, OTP ಸೆಂಟ್ ಟು ರಿಜಿಸ್ಟರ್ಡ್ ಮೊಬೈಲ್ ನಂಬರ್. ಅಂದ್ರೆ ನೀವು ಯಾವ್ದು ಮೊಬೈಲ್ ನಂಬರ್ ಕೊಟ್ಟಿದ್ರಲ್ಲ ಆ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ, ಓಕೆ. ಸೊ ಅದು OTP ಬಂದ್ರೆ ನೀವು ಇಲ್ಲಿ OTP ರಿಸೀವ್ಡ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆ OTP ನ ಎಂಟರ್ ಮಾಡ್ಲಿಕ್ಕೆ ನಿಮ್ಗೆ ಆಪ್ಷನ್ ಬರುತ್ತೆ. ಸೊ ಅದು OTP ಇಲ್ಲಿ ಎಂಟರ್ ಮಾಡಿ. ವ್ಯಾಲಿಡೇಟ್ OTP ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಸೇವ್ ಡೀಟೇಲ್ಸ್ ಅಂತ ಆಪ್ಷನ್ ಆಟೋಮೆಟಿಕಲಿ ಬರುತ್ತೆ. ಸೊ ಇದು ಸೇವ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಡೀಟೇಲ್ಸ್ ಸೇವ್ ಆಗುತ್ತೆ, ನೆಕ್ಸ್ಟ್ ಪೇಜಿಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ಪೇಮೆಂಟ್ ಮಾಡ್ಬೇಕಾಗತ್ತೆ, ಪೇಮೆಂಟ್ ಗೇಟ್ ವೇಗೆ ಬರೀತೀರಾ. ಇಲ್ಲಿ ಪೇಮೆಂಟ್ ಟೈಪ್ ಅಂತ ಇರುತ್ತೆ, ಸೊ ಇದು ಆನ್ಲೈನ್ ಪೇಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿ, ಓಕೆ. ಸಬ್ಮಿಟ್ ಮಾಡಿದ ತಕ್ಷಣ ಈ ತರ ಆಟೋಮೆಟಿಕಲಿ ಆನ್ಲೈನ್ ಪೇಮೆಂಟ್ ಬ್ಯಾಂಕ್ಸ್ ಅಂತ ಬರುತ್ತೆ, ಎದುರುಗಡೆ ಕರ್ನಾಟಕ 1 ಅಂತ ಆಟೋಮೆಟಿಕಲಿ ಬಂದಿರುತ್ತೆ. ಸೊ ಅದು ಅದೇ ತರ ಇರಬೇಕು. ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಮೇಕ್ ಪೇಮೆಂಟ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನಿಮ್ದು ಹೆಸರು, ಚಾಲಾನ್ ನಂಬರ್, ಅಪ್ಲಿಕೇಶನ್ ನಂಬರ್, ಅಮೌಂಟ್ ಎಷ್ಟಿದೆ ನೋಡಿ, 480 ರುಪೀಸ್ ನೀವು ಪೇ ಮಾಡ್ಬೇಕಾಗತ್ತೆ. ಸೊ ನಿಮ್ದು ಇಮೇಲ್ ID, ಫೋನ್ ನಂಬರು, ಪ್ರಾಡಕ್ಟ್ ಇನ್ಫೋ ಅಂದ್ರೆ ಯಾವ್ದು ಪ್ರಾಡಕ್ಟಿಗೆ ನೀವು 480 ರುಪೀಸ್ ಪೇ ಮಾಡ್ತಾ ಇದ್ದೀರಾ, ಮೈಗ್ರೇಷನ್ ಸರ್ಟಿಫಿಕೇಟ್ ಅಂತ ಕೂಡ ಇಲ್ಲಿ ಬರ್ದಿದ್ದಿರುತ್ತೆ. ಸೊ ಲಾಸ್ಟ್ಲಿ ಪೇ ನಾವು ಅಂತ ಇರುತ್ತೆ, ಪೇ ನಾವು ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಕರ್ನಾಟಕ ಒಂದು ಪೇಮೆಂಟ್ ಪೇಜಿಗೆ ಬರ್ತೀರಾ ನೀವು, ಓಕೆ. ಇಲ್ಲಿ ಡೀಟೇಲ್ಸ್ ಇರುತ್ತೆ, ಚಾಲಾನ್ ನಂಬರು, ಅಪ್ಲಿಕೇಶನ್ ನಂಬರು, ಓಕೆ. ಇಲ್ಲಿ 3 ಆಪ್ಷನ್ ಇದೆ, ಸೆಲೆಕ್ಟ್ ಯುವರ್ ಪೇಮೆಂಟ್ ಗೇಟ್ವೇ ಅಂತ. ಸೊ ಇಲ್ಲಿ 3 ಆಪ್ಷನ್ ಇದೆ, ಸೊ ಯಾವ್ದಾದ್ರು ಒಂದು ಆಪ್ಷನ್ ಅನ್ನ ನೀವು ಚೂಸ್ ಮಾಡ್ಕೋಬಹುದು. ನಾನು ರೇಸರ್ ಪೇ ಅಂತ ಇದೆಯಲ್ಲ ಆಪ್ಷನ್, ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಚೆಕ್ ಮಾರ್ಕ್ ಇರುತ್ತೆ, ಇದು ಕೂಡ ನಾನು ಚೆಕ್ ಮಾರ್ಕ್ ಅಥವಾ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿ ಇಲ್ಲಿ ಕಂಟಿನ್ಯೂ ಫಾರ್ ಪೇಮೆಂಟ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಇಲ್ಲಿ ಪೇಮೆಂಟ್ ಮೋಡ್ ಕೇಳುತ್ತೆ, ನೆಟ್ ಬ್ಯಾಂಕಿಂಗ್ ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಅಥವಾ RP UPI. ಸೊ ನಾನೇನ್ ಮಾಡ್ತೀನಿ, UPI ಆಪ್ಷನ್ ಅನ್ನ ಚೂಸ್ ಮಾಡ್ಕೋತೀನಿ, ಓಕೆ. ಸೊ UPI ಆಪ್ಷನ್ ಮೇಲೆ ಚೂಸ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ಯೂಸರ್ ಚಾರ್ಜ್ 10 ರುಪೀಸ್ ಅಂತ ಬರ್ತಾ ಇದೆ, ಓಕೆ. ಸೊ ಟೋಟಲ್ ನಾನು 490 ರುಪೀಸ್ ಪೇ ಮಾಡ್ಬೇಕಾಗತ್ತೆ, ಓಕೆ. ಸೊ UPI ಲಿಂದ ನೀವು ಪೇ ಮಾಡ್ಬೋದು.
10 rupees ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಸೊ ಈಗ ಕಂಟಿನ್ಯೂ ಫಾರ್ ಪೇಮೆಂಟ್ ಅಂತ ಇರುತ್ತೆ, ಇದ್ರ ಮೇಲೆ ನಾನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಈ ತರ ಒಂದು ಪಾಪ್ ಅಪ್ ಬರುತ್ತೆ, ಡು ಯು ವಾಂಟ್ ಟು ಸಬ್ಮಿಟ್ ದ ಟ್ರಾನ್ಸಾಕ್ಷನ್ ಅಂತ. ಸೊ ಓಕೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ, ರೈಟ್. ಸೊ ನಿಮ್ದು ಗೂಗಲ್ ಪೇ, ಫೋನ್ ಪೇ, ಯಾವ್ದು ಮೊಬೈಲ್ ನಂಬರ್ ಇರುತ್ತಲ್ಲ ಆ ಮೊಬೈಲ್ ನಂಬರು ನೀವು ಇಲ್ಲಿ ಎಂಟರ್ ಮಾಡಬೇಕು. ಕೆಳಗಡೆ ಪೇ ಯೂಸಿಂಗ್ UPI ಅಥವಾ QR ಅಂತ ಆಪ್ಷನ್ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಶೋ QR ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಇದು ಶೋ QR ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಒಂದು QR ಕೋಡ್ ಅನ್ನ ಕಾಣಿಸುತ್ತೆ. ಸೊ ನಿಮ್ದು QR ಕೋಡ್ ಏನಿರುತ್ತಲ್ಲ, ಸೊ ನಿಮ್ದು ಮೊಬೈಲ್ ನಿಂದ ನಿಮ್ದು UPI ಆಪ್ ಮುಖಾಂತರ ಅದನ್ನ ಸ್ಕ್ಯಾನ್ ಮಾಡಿ ನಿಮ್ದು UPI ಪಿನ್ ಅನ್ನ ಎಂಟರ್ ಮಾಡಿ ನೀವು ಪೇಮೆಂಟ್ ಅನ್ನ ಮಾಡಬಹುದು. ಸೊ ಪೇಮೆಂಟ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಈ ತರ ಯುವರ್ ಪೇಮೆಂಟ್ ವಾಸ್ ಸಕ್ಸಸ್ಫುಲ್, ಪ್ಲೀಸ್ ಡೌನ್ಲೋಡ್ ಆರ್ ಪ್ರಿಂಟ್ ರಿಸಿಪ್ಟ್ ಫಾರ್ ಫ್ಯೂಚರ್ ರೆಫರೆನ್ಸ್ ಅಂತ ಇರುತ್ತೆ. ಸೊ ನೀವು ಬೇಕಂತಂದ್ರೆ ಇದು ಪ್ರಿಂಟ್ ಕೂಡ ತಗೋಬಹುದು. ಓಕೆ, ಸೊ ಇಲ್ಲಿ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಬಂದಿದೆ ಆಲ್ರೆಡಿ, ಅಂಡ್ ಇಲ್ಲಿ ಪ್ರಿಂಟ್ ಕೂಡ ನೀವು ಮಾಡಬಹುದು, ರೈಟ್. ಸೊ ನೆಕ್ಸ್ಟ್ ಈಗ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಯ್ತು. ಈಗ ಯಾವ ತರ ಇದಕ್ಕೆ ಡೌನ್ಲೋಡ್ ಮಾಡಬಹುದು? ಸೊ ನೋಡಿ, ಇದೇನು ಆನ್ಲೈನ್ ಅಪ್ಲಿಕೇಶನ್ ಫಾರ್ ಮೈಗ್ರೇಷನ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ, ಸೊ ಇಲ್ಲಿ ಒಂದು ಡೌನ್ಲೋಡ್ ಮೈಗ್ರೇಷನ್ ಸರ್ಟಿಫಿಕೇಟ್ ಅಂತ ಒಂದು ಆಪ್ಷನ್ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಎಂಟರ್ ಚಾಲಾನ್ ನಂಬರ್ ಅಂತ ಕೇಳುತ್ತೆ. ಸೊ ಚಾಲಾನ್ ನಂಬರ್ ನೀವು ನೋಟ್ ಮಾಡ್ಕೊಂಡು ಇಟ್ಕೋಬೇಕು. ಸೊ ಅದು ಚಾಲಾನ್ ನಂಬರು ಇಲ್ಲಿ ಎಂಟರ್ ಮಾಡಿ ಅಂಡ್ ವ್ಯೂ ಅಂತ ಇರುತ್ತೆ, ವ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ನೀವು ಈ ತರ ಚೆಕ್ ಮಾಡಿದ್ರೆ, ಡಿಯರ್ ಅಪ್ಲಿಕೆಂಟ್, ಯುವರ್ ಆನ್ಲೈನ್ ಮೈಗ್ರೇಷನ್ ಸರ್ಟಿಫಿಕೇಟ್ ವಿಲ್ ಬಿ ಡಿಜಿಟಲಿ ಸೈನ್, ಇಟ್ ಮೇ ಟೇಕ್ 5 minutes ಟು ಅಪ್ಡೇಟ್, ಯು ಕ್ಯಾನ್ ವ್ಯೂ ದ ಮೈಗ್ರೇಷನ್ ಸರ್ಟಿಫಿಕೇಟ್ ಆಫ್ಟರ್ 5 minutes. ಸೊ ಇಲ್ಲೇನ್ ಹೇಳ್ತಾ ಇದೆ, ಒಂದು 5 ನಿಮಿಷ ನೀವು ವೇಟ್ ಮಾಡ್ಬೇಕಾಗತ್ತೆ ಅಂತ ಹೇಳುತ್ತೆ. ಓಕೆ, ಸೊ ಓಕೆ ಮೇಲೆ ಕ್ಲಿಕ್ ಮಾಡಿ ನೀವು ಬಿಟ್ಬಿಡ್ರಿ ಅದಕ್ಕೆ. ಸೊ ಆಫ್ಟರ್ 5 minutes ನೀವೇನ್ ಮಾಡಿ, ಮತ್ತೆ ಡೌನ್ಲೋಡ್ ಮೈಗ್ರೇಷನ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ, ನಿಮ್ದು ಚಾಲಾನ್ ನಂಬರ್ ಅನ್ನ ಎಂಟರ್ ಮಾಡಿ, ಈಗ ನೀವು ವ್ಯೂ ಅಂತ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ನಿಮ್ದು ಮೈಗ್ರೇಷನ್ ಸರ್ಟಿಫಿಕೇಟ್ ಇಲ್ಲಿ ಕಾಣುತ್ತೆ. ಓಕೆ, ಸೊ ಇಲ್ಲಿ ಸರ್ಟಿಫಿಕೇಟ್ ನಂಬರ್ ಕೂಡ ಇರುತ್ತೆ. ಈಗ ಡೌನ್ಲೋಡ್ ಯಾವ ತರ ಮಾಡಬೇಕು? ಸೇಮ್. ಸೊ ಡೌನ್ಲೋಡ್ ಮೈಗ್ರೇಷನ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ, ಚಾಲಾನ್ ನಂಬರ್ ಎಂಟರ್ ಮಾಡಿ, ಇಲ್ಲಿ ಈಗ ಡೌನ್ಲೋಡ್ ಅಂತ ಆಪ್ಷನ್ ಇದೆ ನೋಡಿ. ಓಕೆ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಮೇಲೆ ನಿಮ್ದು PDF ನಲ್ಲಿ ನಿಮ್ದು ಮೈಗ್ರೇಷನ್ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಸರ್ಟಿಫಿಕೇಟ್ ನಂಬರ್ ಇರುತ್ತೆ ನೋಡಿ, ರೈಟ್ ಹ್ಯಾಂಡ್ ಸೈಡ್ ಮೇಲ್ಗಡೆ ಕಾರ್ನರ್ ನಲ್ಲಿ, ಅದು ಸರ್ಟಿಫಿಕೇಟ್ ನಂಬರ್ ನೀವು ನೋಟ್ ಮಾಡ್ಕೊಂಡು ಇಟ್ಕೋಬೇಕು. ಓಕೆ, ಅಂಡ್ ನೀವು ಮೈಗ್ರೇಷನ್ ಸರ್ಟಿಫಿಕೇಟ್ ಕೂಡ ಪ್ರಿಂಟ್ ಕೂಡ ತಗೋಬಹುದು. ಕೆಳಗಡೆ ಒಂದು ಲಿಂಕ್ ಇರುತ್ತೆ. ಓಕೆ, ಇದು ಸರ್ಟಿಫಿಕೇಟ್ ನಂಬರು, ಕೆಳಗಡೆ ಒಂದು ಲಿಂಕ್ ಇರುತ್ತೆ. ಸೊ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ಡೈರೆಕ್ಟ್ಲಿ ಯಾವ ಪೇಜಿಗೆ ಹೋಗ್ತೀರಾ ಅಂತಂದ್ರೆ ಈ ತರ ಈ ಪೇಜಿಗೆ ಬರ್ತೀರಾ. ಮೈಗ್ರೇಷನ್ ಸರ್ಟಿಫಿಕೇಟ್ ಅಥೆಂಟಿಸಿಟಿ ಚೆಕಿಂಗ್ ಫಾರ್ಮ್ ಅಂದ್ರೆ ಯಾರು ಬೇಕವರು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮೈಗ್ರೇಷನ್ ಸರ್ಟಿಫಿಕೇಟ್ ವ್ಯಾಲಿಡೇಟ್ ಇದೆ ಅಥವಾ ಇಲ್ಲ, ಅಥವಾ ಅದು ಕರೆಕ್ಟ್ ಇದೆ ಅಥವಾ ಇಲ್ಲ ಅಂತ ಚೆಕ್ ಮಾಡಬಹುದು. ಸೊ ಮೈಗ್ರೇಷನ್ ಸರ್ಟಿಫಿಕೇಟ್ ನಂಬರ್ ಇರುತ್ತಲ್ಲ ಆ ನಂಬರು ಇಲ್ಲಿ ಎಂಟರ್ ಮಾಡಬೇಕು. ಅಂಡ್ ಇಲ್ಲಿ ಚೆಕ್ ಅಂತ ಇರುತ್ತೆ, ಚೆಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಬರುತ್ತೆ, ಮೈಗ್ರೇಷನ್ ಸರ್ಟಿಫಿಕೇಟ್ issued by KSEAB ಅಂತ. ಓಕೆ, ಸೊ ಈ ರೀತಿ ಇದು ಮೈಗ್ರೇಷನ್ ಸರ್ಟಿಫಿಕೇಟ್ ವ್ಯಾಲಿಡ್ ಇರುತ್ತೆ ಅಥವಾ ಅಥೆಂಟಿಕೇಟ್ ಇರುತ್ತೆ, ರೈಟ್. ಸೊ ಈ ತರ ನೀವು ನಿಮ್ದು ಮೈಗ್ರೇಷನ್ ಸರ್ಟಿಫಿಕೇಟ್ ಬೇಕು ಅಂತಂದ್ರೆ ನೀವು ಅಪ್ಲೈ ಮಾಡ್ಬೋದು ಅಂಡ್ ಡೌನ್ಲೋಡ್ ಕೂಡ ಮಾಡ್ಬೋದು ಅಂಡ್ ವೆರಿಫೈ ಕೂಡ ಮಾಡ್ಬೋದು. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಯಾವ ತರ ಅನ್ಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ ಅಂಡ್ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ನೀವು ನನಗೆ ಮೆಸೇಜ್ ಮಾಡಬಹುದು. ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.